வா அப்படி வா. ಬಂಗಾರಪೇಟೆ ಪುರಸಭೆಯಲ್ಲಿ ವಿಶೇಷವಾದ ದಿನ ಅಂತ ಹೇಳೋದಕ್ಕೆ ಬಯಸ್ತೇನೆ. ಕೋಲಾರ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಸ್ವಯಂ ಚಾಲಿತವಾಗಿ ಕಸ ತುಂಬತಕ್ಕಂಥ ಯಂತ್ರ, ಟ್ರ್ಯಾಕ್ಟರ್ಗಳಿಗೆ ಕಸ ತುಂಬುವಂಥ ಯಂತ್ರ, JCBಗಳು, ಮನೆ ಮನೆಯಲ್ಲಿ ಕಸ ಸಂಗ್ರಹ ಮಾಡ್ತಕ್ಕಂಥ ಟಿಪ್ಪರ್ಗಳ ಈ ಒಂದು ಚಾಲನೆ ಕೊಡ್ತಕ್ಕಂಥ ಸಮಾರಂಭದಲ್ಲಿ ಆಸೀನರಾಗಿ ಬಂಗಾರಪೇಟೆಯ ಪುರಸಭೆ ಇತಿಹಾಸದಲ್ಲಿ ಇದೊಂದು ಹೊಸ ಮೈಲಿಗಲ್ಲು ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಇರ್ತಕ್ಕಂಥ ಎಲ್ಲ ಸದಸ್ಯರು, ಮಾಜಿ ಅಧ್ಯಕ್ಷರುಗಳು ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತು ನಾವು ಮೊದಲಿಗೆ ಇಡೀ ಕೋಲಾರ ಜಿಲ್ಲೆಯಲ್ಲಿ ಶುದ್ಧವಾಗಿರ್ತಕ್ಕಂಥ ನಗರ, ಅಭಿವೃದ್ಧಿ ನಗರ ಬಂಗಾರಪೇಟೆ ಹೆಸರು ತಗೊಂಡಿದ್ದೀವಿ. ಅದರೊಟ್ಟಿಗೆ ಕಸ ಸಂಗ್ರಹ ಮಾಡ್ತಕ್ಕಂಥ ಒಂದು ಯೂನಿಟ್ ಅನ್ನ ನಾವು ಜಿಲ್ಲೆಯಲ್ಲೇ ಮೊದಲ ಬಾರಿಗೆ ನಾವು ಮಾಡಿದಂಥವ್ರು ನಾವು. ಇದಕ್ಕೆ ಒಂದು ಹೆಚ್ಚಿನ ಒಂದು ಮೈಲಿಗಲ್ಲು ಗರಿಯಾಗಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಸ್ವಯಂ ಚಾಲಿತವಾಗಿ ಕಸವನ್ನು ತುಂಬಿಕೊಳ್ಳತಕ್ಕಂಥ ಒಂದು ವಾಹನ ಮತ್ತು ಟ್ರ್ಯಾಕ್ಟರ್ಗಳಿಗೆ ಕಡಿಮೆ ನೌಕರರನ್ನ ಬಳಸಿ ಟ್ರ್ಯಾಕ್ಟರ್ಗಳಿಗೆ ಕಸ ತುಂಬತಕ್ಕಂಥ ವಾಹನ ಮತ್ತು JCB ವಾಹನ ಮತ್ತು ಸುಮಾರು 6 ಮನೆ ಕಸ ಸಂಗ್ರಹ ಮಾಡ್ತಕ್ಕಂಥ ಹೊಸ ವಾಹನಗಳನ್ನು ಒಂದು ಪುರಸಭೆಯಿಂದ ಸುಮಾರು 2 ಕೋಟಿ ವೆಚ್ಚದ ಖರೀದಿ ಮಾಡಿದ್ದು. ಆ ಒಂದು ಖರೀದಿ ಮಾಡಿ ನಗರವನ್ನ ಸ್ವಚ್ಛವಾಗಿಡಲು, ನಗರವನ್ನ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡೋ ದೃಷ್ಟಿಯಿಂದ ಇವತ್ತು ನಮ್ಮ ಪುರಸಭೆ ಕೌನ್ಸಿಲ್ ಇವತ್ತು ಇವೆಲ್ಲವನ್ನು ಖರೀದಿ ಮಾಡಿ ಇದನ್ನು ನಾವು ಜನರ ಉಪಯೋಗಕ್ಕೆ ಬಳಸುವಂತ ಕೆಲಸವನ್ನ ಮಾಡಿದ್ದೇನೆ. ಇದೆಲ್ಲ ಕೂಡ ನಮ್ಮ ಸದಸ್ಯರ ಮುತುವರ್ಜಿ, ಅವರಿಗಿರ್ತಕ್ಕಂಥ ಈ ನಗರದ ಬಗ್ಗೆ ಕಾಳಜಿ, ನಗರವನ್ನ ಸ್ವಚ್ಛವಾಗಿಟ್ಟು ಮಾದರಿಯನ್ನಾಗಿ ಮಾಡಬೇಕು ಅಂತ ಒಂದು ಅಭಿಲಾಷೆಯೊಂದಿಗೆ ಇವತ್ತು ಮಹತ್ತರ ಹೆಜ್ಜೆಯನ್ನ ಬಹುಶಃ ಜಿಲ್ಲೆಯಲ್ಲಿ ಮೊದಲ ಬಾರಿ ಮಾಡತಕ್ಕಂಥ ಹೆಗ್ಗಳಿಕೆ ಬಂಗಾರಪೇಟೆ ಪುರಸಭೆಗೆ ಸೇರ್ತದೆ. ಇಂಥ ಉತ್ತಮ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇನ್ನೇನು ಕೇವಲ 1-2 ತಿಂಗಳಲ್ಲಿ ಅಧ್ಯಕ್ಷರನ್ನು ಕೂಡ ಆಯ್ಕೆ ಮಾಡುವಂಥ ಕಾರ್ಯವನ್ನು ಮಾಡಿ ಇವತ್ತು ನಾವು ಏನು KWFC ಇಂದ ನಗರವನ್ನ ಸುಂದರ ಮಾದರಿ ಮಾಡಲಿಕ್ಕೆ ಕ್ರಿಯಾಯೋಜನೆ ತಯಾರು ಮಾಡ್ತಾ ಇದ್ದೀವಿ. ಆ ಯೋಜನೆಗೆ ಹೊಸ ಬಂಗಾರಪೇಟೆಯನ್ನು ನಿರ್ಮಾಣ ಮಾಡಲಿಕ್ಕೆ, ಅಭಿವೃದ್ಧಿಪಡಿಸಲಿಕ್ಕೆ ಎಲ್ಲರ ಒಂದು ಸಹಕಾರ ಅಗತ್ಯ ಅಂತ ನಾನು ಭಾವಿಸ್ತಾ, ಈ ಎಲ್ಲ ಸದಸ್ಯರು ಕೂಡ ನನ್ನೊಟ್ಟಿಗೆ ಸೇರಿಕೊಂಡು ನನಗೆ ಬೆನ್ನೆಲುಬಾಗಿ ನಿಂತು ನಾನು ಮಾಡತಕ್ಕಂಥ ಒಳ್ಳೆಯ ಕೆಲಸಗಳಿಗೆ ಒಮ್ಮತವಾಗಿ ಎಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಕೆಲವು ಹಿಂದೆ ಇದಂಥ ಮುಖ್ಯಾಧಿಕಾರಿಗಳು ಕೆಲವು ನಮ್ಮ ಸದಸ್ಯರ ಕೆಲಸಗಳಿಂದ ಮಾಡದೆ ತೊಂದರೆ ಆಗೋದ್ರಿಂದ ಇವತ್ತು ಹೊಸದಾಗಿ ಸತ್ಯನಾರಾಯಣ ಅವರನ್ನು ನಮ್ಮೆಲ್ಲ ಹಿರಿಯರ ಒಪ್ಪಿಗೆ ಮೇರೆಗೆ ಇವತ್ತು ಇಲ್ಲಿಗೆ ಹಾಕೊಂಡು ಬಂದಿದ್ದೇವೆ. ನನಗೆ ನಂಬಿಕೆ ಇದೆ, ಬಹುಶಃ ಈ ಮುಖ್ಯಾಧಿಕಾರಿ ಈ ನಗರವನ್ನು ಅಭಿವೃದ್ಧಿ ಮಾಡೋದರಲ್ಲಿ, ಜೊತೆಗೆ ನಮ್ಮ ಪಕ್ಷಾತೀತವಾಗಿ ಎಲ್ಲ ಸದಸ್ಯರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಅವರ ಕೆಲಸಗಳನ್ನು ಮಾಡಿಕೊಡ್ತಾ ಈ ಪುರಸಭೆಯನ್ನು ಮಾದರಿಯನ್ನಾಗಿ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ.